ಆಸ್ಪತ್ರೆ ಹೊಸ ಸೆಟಪ್ ಶುರುವಾಗಿ 2 ವರ್ಷಗಳು ಕಳೆದವು. ಇವತ್ತಿಗೆ 2 ವರ್ಷಗಳು ಕಳೆದವು. ಈ ಸಂತಸದ ಕ್ಷಣವನ್ನು ನಾನು ನಿಮ್ಮೊಂದಿಗೆಲ್ಲ ಹಂಚ್ಕೋಬೇಕಂತ ಹೇಳಿ ಇವತ್ತಿನ ದಿವಸ ಇದೊಂದು ಪ್ರೆಸ್ ಮೀಟನ್ನು ಕರೆದಿರುತ್ತೇವೆ. ಸಂತೋಷದ ವಿಷಯ ಅಂತಂದರೆ ಈ 2 ವರ್ಷಗಳಲ್ಲಿ ಗುಳೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 30,000ಕ್ಕೂ ಹೆಚ್ಚು ಹೊರರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಮತ್ತು ಇದರಲ್ಲಿ 3,000 ರೋಗಿಗಳಿಗೂ ಹೆಚ್ಚು ನಾವು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿದ್ದೇವೆ. 1,000ಕ್ಕೂ ಹೆಚ್ಚು ರೋಗಿಗಳಿಗೆ ಅಪಘಾತದ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸುತ್ತೇವೆ. 500ಕ್ಕೂ ಹೆಚ್ಚು ರೋಗಿಗಳಿಗೆ ಬೆನ್ನು ಹುರಿಯ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿರುತ್ತೇವೆ ಮತ್ತು ವಿಶೇಷವಾಗಿ 100ಕ್ಕೂ ಹೆಚ್ಚು ರೋಗಿಗಳಿಗೆ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಶಸ್ತ್ರಚಿಕಿತ್ಸೆಯನ್ನು ಮಾಡಿರುತ್ತೇವೆ. ಉತ್ತರ ಕರ್ನಾಟಕದಲ್ಲಿಯೇ ಮೊದಲನೇ ಬಾರಿಗೆ ರೋಬೋಟಿಕ್ ತಂತ್ರಜ್ಞಾನವನ್ನು ಬಾಗಲಕೋಟೆ ಗುಳೇದ್ ಆಸ್ಪತ್ರೆ ಇಂಟ್ರೊಡ್ಯೂಸ್ ಮಾಡಿರೋದು ಸಂತೋಷದ ವಿಷಯ. ರೋಬೋಟಿಕ್ ತಂತ್ರಜ್ಞಾನ ಶುರುವಾಗಿ ಸುಮಾರು 6 ತಿಂಗಳುಗಳು ಕಳೆದವು. ಈ 6 ತಿಂಗಳುಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಶಸ್ತ್ರಚಿಕಿತ್ಸೆಯನ್ನು ನಾವು ನೆರವೇರಿಸಿದ್ದೇವೆ. ಒಂದು ಸಾಮಾಜಿಕ ಕಳಕಳಿಯನ್ನು ಮರೆಯದೇನೆ ಬಾಗಲಕೋಟೆ ಗುಳೇದ್ ಆಸ್ಪತ್ರೆಯು ಇಲ್ಲಿವರೆಗೂ 20ಕ್ಕೂ ಹೆಚ್ಚು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನೆರವೇರಿಸಿದೆ. ಈ ಶಿಬಿರಗಳಲ್ಲಿ 4,000ಕ್ಕೂ ಹೆಚ್ಚು ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಿರುತ್ತೇವೆ. ಇತ್ತೀಚೆಗೆ ನಮ್ಮ ಗುಳೇದ್ ಆಸ್ಪತ್ರೆಗೆ ಶ್ರೀಯುತ ಮಹಾದೇವ್ ರೊಳ್ಳಿಯವರು ಭಾಳ ದಿವಸಗಳಿಂದ ಮೊಳಕಾಲಿನ ನೋವಿಗಾಗಿ ಬಳಲುತ್ತಿದ್ದರು. ಎಡಗಾಲಿನ ಚಿಪ್ಪು ಸಂಪೂರ್ಣವಾಗಿ ಸವೆತ ಕಂಡಿದ್ದರಿಂದ ಅಡ್ಡಾಡೋದು ಕೂಡ ಸಮಸ್ಯೆ ಆಗಿತ್ತು. ಸ್ವಲ್ಪ ದೂರ ನಡಿಲಿಕ್ಕೂ ಕಷ್ಟ ಆಗ್ತಿತ್ತು. ಅವರು ಇಲ್ಲಿ ನಮ್ಮ ರುದ್ರಾಶ್ರಮದಲ್ಲಿ ಅವರು ನಿವಾಸಿಗಳಾಗಿರುತ್ತಾರೆ. ಅವರಿಗೆ ಈ ಒಂದು ಮೊಣಕಾಲಿನ ಚಿಪ್ಪಿನ ಶಸ್ತ್ರಚಿಕಿತ್ಸೆಯ ಅತ್ಯವಶ್ಯಕತೆ ಇತ್ತು. ಬಟ್ ಅವರ ಪರ್ಸ್ನಲ್ ಸಿಚುವೇಶನ್ನಿಂದಾಗಿ ಆ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸುವುದು ಅವರಿಗೆ ಕಷ್ಟವಾಗಿತ್ತು. ಈ ಕ್ಷಣದಲ್ಲಿ ನಮ್ಮ ಗುಳೇದ್ ಆಸ್ಪತ್ರೆ ತಂಡ ಶ್ರೀಯುತರಿಗೆ ಸಂಪೂರ್ಣ ಉಚಿತವಾಗಿ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಮೊಣಕಾಲಿನ ಚಿಪ್ಪಿನ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿ ಮರುಜೋಡಣೆಯನ್ನು ನೆರವೇರಿಸಿದೆ. ಇವತ್ತಿಗೆ ಅವ್ರದ್ದು ಶಸ್ತ್ರಚಿಕಿತ್ಸೆಯಾಗಿ ಸುಮಾರು 8-10 ದಿವಸಗಳು ಆಗತ್ತಂತೆ. ಈಗ ಅವರು ಆರಾಮವಾಗಿ ನೋವು ರಹಿತವಾಗಿ ವಾಕಿಂಗ್ ಮಾಡಲಿಕ್ಕತ್ತಿದ್ದಾರೆ ಎಂದು ಹೇಳಿ ನಮಗೆ ಭಾಳ ಖುಷಿ ಆಗ್ತಾಯಿದೆ. ಇಷ್ಟೇ ಅಲ್ಲದೆ ನಮ್ಮ ಗುಳೇದ್ ಆಸ್ಪತ್ರೆಯು ಕೇವಲ ಆರ್ಥೋಪೆಡಿಕ್ ಅಲ್ಲದೆ ಉಳಿದ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಒಳ್ಳೆಯ ಸಾಧನೆಗಳನ್ನ ನೆರವೇರಿಸಿದೆ. ಆರ್ಥೋಪೆಡಿಕ್ ಅಲ್ಲದೆ ENT ವಿಭಾಗ, ನ್ಯೂರೋ ಸರ್ಜರಿ ವಿಭಾಗ, ಜನರಲ್ ಸರ್ಜರಿ ವಿಭಾಗ, ಜನರಲ್ ಮೆಡಿಸಿನ್ ವಿಭಾಗ, ಪಿಡಿಯಾಟ್ರಿಕ್ಸ್ ವಿಭಾಗ ಮತ್ತು ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟು ಎಲ್ಲವೂ ಕೂಡ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟು ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತಾಯಿದೆ. ನಮ್ಮಲ್ಲಿ ನುರಿತ ತಜ್ಞರಾದ ಡಾಕ್ಟರ್ ರಾಹುಲ್ ಇಂಗ್ನಾಳ್, ಡಾಕ್ಟರ್ ಅರುಣ್ ಹಳ್ಳಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್, ಡಾಕ್ಟರ್ ವಿಕಾಸ್ ಪಾರ್ವತಿಕರ್, ಡಾಕ್ಟರ್ ಮಹೇಶ್ ಪೂಜಾರಿ, ಡಾಕ್ಟರ್ ರಮೇಶ್ ಸಿಂಗಾರೆಡ್ಡಿ, ಡಾಕ್ಟರ್ ಮಹಾಂತೇಶ್ ಮಠ, ಡಾಕ್ಟರ್ ಶ್ರೀಧರ್ ಕಟಾವ್ಕರ್, ಡಾಕ್ಟರ್ ಸಹನಾ ರಾವ್, ಡಾಕ್ಟರ್ ರೇವನೇಶ್ ಮಿರ್ಜಿ, ಡಾಕ್ಟರ್ ನಿತಿನ್ ಶರ್ಮಾ, ಡಾಕ್ಟರ್ ಭೀಮ್ಶೇನ್, ಡಾಕ್ಟರ್ ಪ್ರಜ್ವಲ್ ನೆರೆಗಲ್, ಡಾಕ್ಟರ್ ರಮೇಶ್ ನೀಲನ್ನವರ್, ಡಾಕ್ಟರ್ ಮುಸಾಬ್, ಸುಸ್ಮಿತಾ ಎನ್ ಒಳಗೊಂಡಂತೆ ಸಾಕಷ್ಟು ನುರಿತ ತಜ್ಞ ವೈದ್ಯರ ತಂಡವು ಬಾಗಲಕೋಟೆ ಗುಳೇದ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಯಶಸ್ವಿಯಾಗಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದೆ. ಈ ಎಲ್ಲ ನಮ್ಮ ಚಿಕಿತ್ಸೆಗೆ ಒಂದು ಗರಿಯನ್ನು ನೀಡಿದಂತೆ ನಮಗೆ ಅಚೀವರ್ಸ್ ಆಫ್ ಕರ್ನಾಟಕ ಅವಾರ್ಡ್ ಮತ್ತು ಸುವರ್ಣ ಸಾಧಕರ ಪ್ರಶಸ್ತಿಯನ್ನು ಈ 2 ವರ್ಷಗಳಲ್ಲಿ ಮಾಧ್ಯಮ ಮಿತ್ರರು ನಮಗೆ ನೀಡಿರುವುದು ಭಾಳ ಹೆಮ್ಮೆ ಅಂತ ಅನಿಸಿದೆ ಮತ್ತು ನಾವು ಅದನ್ನು ಭಾಳ ಖುಷಿಯಿಂದ ಸ್ವೀಕರಿಸಿದ್ದೇವೆ. ಈ 1 ವರ್ಷದಲ್ಲಿ ಎಷ್ಟು ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಅಥವಾ ಫಲಿತಾಂಶ ಯಾವುದು? ರೋಬೋಟಿಕ್ ತಂತ್ರಜ್ಞಾನ ಮೂಲಕ 100ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ನೆರವೇರಿಸಿದ್ದೇವೆ. 103 ಶಸ್ತ್ರಚಿಕಿತ್ಸೆಗಳು ಆಗಿದಾವ್ರಿ ಈಗ ಮತ್ತು ಚಿಕಿತ್ಸೆ ಭಾಳ ಫಲಕಾರಿ ಇದೆ. ಅಂದ್ರೆ ಇದು ಹೆಂಗಿದೆ ಅಂದ್ರೆ ಒಂದು ಪೇಷಂಟ್ ನೋಡಿ ಇನ್ನೊಂದಿಷ್ಟು ಪೇಷಂಟ್ಗಳು ಬರೋಕತ್ತಿರೋದೇ ಅದಕ್ಕೆ ನಿದರ್ಶನ ಅಂತ ಹೇಳ್ಬೋದು ನಾವು. ಅಂದ್ರೆ ವೆರಿ ಸಕ್ಸಸ್ಫುಲ್ ರೋಬೋಟಿಕ್ ರಿಸಲ್ಟ್ಗಳು ಚೆನ್ನಾಗಿದೆ. ಸಾಮಾನ್ಯವಾಗಿ ನಾವು
ನಾರ್ಮಲ್ ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟ್ ಅಥವಾ ಕೈಯಿಂದ ಮಾಡುವಂಥ ಆಪ್ರೇಷನ್ಗಳಕ್ಕೂ ಮತ್ತು ಇದಕ್ಕೂ ರಿಕವರಿ ಪೀರಿಯಡ್ ಭಾಳ ಫಾಸ್ಟ್ ಇರ್ತದೆ. ನೀವು ನೋಡಿರುವಂತೆ ನೆಕ್ಸ್ಟ್ ಡೇ ಆಪ್ರೇಷನ್ ಇವತ್ತಾಗಿದೆ ಅಂದರೆ ಮರುದಿವಸದಿಂದಾನೇ ಪೇಷಂಟ್ಗಳು ಅಡ್ಡಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆಲ್ಮೋಸ್ಟ್ 3-4ನೇ ದಿವಸಕ್ಕೇ ಮನೆಗೆ ಕಳಿಸ್ತಾ ಇದ್ದೀವಿ. ಇವರು 7-8ನೇ ದಿವಸಕ್ಕೇ ಈಗ ಹಿ ಈಸ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ಆರಾಮಾಗಿರ್ತಾರೆ. ಕಾಸ್ಟ್ ಬೆಂಗಳೂರು ಮತ್ತು ಇಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಸರ್ ಅಂತಂದ್ರೆ ಉತ್ತರ ಕರ್ನಾಟಕ ಅಂತಂದ್ರೆ ಬಡವರೇ ಜಾಸ್ತಿ ಇರ್ತಕ್ಕಂಥ. ಹೌದು. ಈ ರೋಬೋಟಿಕ್ ತಂತ್ರಜ್ಞಾನದ ಮುಖಾಂತರನೇ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು ಮೊಳಕಾಲು ಚಿಪ್ಪಿಗೆ 2.5-3 ಲಕ್ಷದವರೆಗೂ ಖರ್ಚು ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ನಾವು ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಒಂದು 4-5 ಜಿಲ್ಲೆಗಳ ಪೇಷಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡಕತ್ತೀವಿ ಈಗ. ಸೊ ಈ ಒಂದು 4-5 ಜಿಲ್ಲೆಗಳ ಪೇಷಂಟ್ಗಳು ಹೇಗಿದ್ದಾರೆ ಅಂದರೆ ಮೋಸ್ಟ್ ಆಫ್ ದೆಮ್ ಅರೌಂಡ್ 80-90% ಮಂದಿ ಲೋವರ್ ಮಿಡಲ್ ಕ್ಲಾಸ್ ಇದ್ರೊಳಗಿಂದನೇ ಬರ್ತಾರೆ. ಆದ್ದರಿಂದಾಗಿ ಅವ್ರನ್ನ ಕೇಟರ್ ಮಾಡಲಿಕ್ಕೆ ನಾವು ಕಾಸ್ಟನ್ನು ಆಲ್ಮೋಸ್ಟ್ ವಿತಿನ್ 1.5 ಲಕ್ಷದ ಒಳಗಡೆನೇ ನಾವು ಮಾಡಾಕ್ತೀವಿ ರೋಬೋಟಿಕ್ಸ್. ಬರ್ತದೆ ರೀ ಯಶಸ್ವಿನಿದಲ್ಲಿ ಬರ್ತದೆ. ಇಲ್ಲ ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ ಸ್ಕೀಮ್ನಲ್ಲಿ ಇದು ಫ್ರೀನೇ ಇರುತ್ತೆ, ಫ್ರೀ ಇರ್ತದೆ ರೀ. ಏನು ಇಲ್ಲ ಸಂಪೂರ್ಣವಾಗಿ ಉಚಿತವಾಗಿತ್ತು, ಸಂಪೂರ್ಣ ಉಚಿತನೇ ಮಾಡುತ್ತೆ. ಆ್ಯಕ್ಚುಲಿ ರೋಬೋಟಿಕ್ ಅಂತ ಹೇಳಿ ನಮ್ಮ ಯಶಸ್ವಿನಿ ಅಥವಾ ಆಯುಷ್ಮಾನ್ ಸ್ಕೀಮ್ನೊಳಗೆ ಇಲ್ಲರಿ. ನಾರ್ಮಲ್ ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟಿಗೆ ಅಷ್ಟೇ ಇದೆ. ರೋಬೋಟಿಕ್ ನೀ ರಿಪ್ಲೇಸ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಅವರು ಎಕ್ಸ್ಟ್ರಾ ಕಾಸ್ಟ್ ಏನು ಇನ್ನೂ ಸ್ಯಾಂಕ್ಷನ್ ಮಾಡಿಲ್ಲ. ಮುಂಬರುವ ದಿನಗಳಲ್ಲಿ ಮಾಡಬಹುದು. ಸದ್ಯಕ್ಕೆ ನಾವು ಒಂದು ಮಾನವೀಯ ದೃಷ್ಟಿಯಿಂದ ಮ್ಯಾನ್ಯುವಲ್ ನೀ ರಿಪ್ಲೇಸ್ಮೆಂಟ್ ಸ್ಕೀಮ್ನಲ್ಲಿ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಯಾರಿಗೆ ಅವರಿಗೆ ಇಲ್ಲ ರೋಬೋಟಿಕ್ ಒಳಗಡೆ ನಾನು ಮಾಡಿಸ್ಬೇಕಂತಂದು ಪೇಷಂಟಿಗೆ ನಾವಿಲ್ಲ ಅಂತಂದಿಲ್ಲ, ಮಾಡ್ತಾಯಿದ್ದೀವಿ ರೀ. ಮಗಳೇದ ಹಾಸ್ಪಿಟ್ಲಲ್ಲಿ ಕಿವಿ ಮೂಗು ಗಂಟಲು ಮಾಡುವಂಥ ಒಳ್ಳೆಯ ಉತ್ತಮವಾದ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಪ್ಲಸ್ ಅದರ ಜೊತೆಗೆ ನಂದು ಸ್ಪೆಷಲೈಸೇಷನ್ ಇರೋದು ಅಲರ್ಜಿ ಮತ್ತು ವರ್ಟೈಗೋ, ಜನರಲ್ ENT ಪ್ಲಸ್ ಅಲರ್ಜಿ ವರ್ಟೈಗೋಗೆ ಸುಸಜ್ಜಿತವಾದ ಕ್ಲಿನಿಕ್ಸು ಮತ್ತು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇರೋವಂಥ ಡಯಾಗ್ನೋಸ್ಟಿಕ್ ಟೆಸ್ಟ್ಸ್ ಆಗಲಿ ಮತ್ತು ಟ್ರೀಟ್ಮೆಂಟ್ ಆಗಲಿ ನಮ್ಮಲ್ಲಿ ಅವೈಲೇಬಲ್ ಇದೆ.